ದಿನ ಸಾರು ಸಾಂಬಾರ್ ಅಂತ ಮಾಡಿದರೆ ದೇಹಕ್ಕೆ ವಿಶೇಷ ಪೋಷಣೆ ಸಿಗುವುದಿಲ್ಲ. ಆದರೆ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿರೋ ರೆಸಿಪಿ ಒಂದು ಔಷಧೀಯ ಗುಣವುಳ್ಳ ಮತ್ತು ಅದ್ಭುತ ರುಚಿಯ ದಕ್ಷಿಣ ಕನ್ನಡ ಸ್ಪೆಷಲ್ ತಂಬುಳಿ. ಇದೇ ದೊಡ್ಡ ಪತ್ರೆಯ ತಂಬುಳಿ. ಇದನ್ನು ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ತಿಂಗಳಿಗೆ ಒಂದೆರಡು ಬಾರಿ ಮಾಡಿಯೇ ಮಾಡ್ತೀವಿ. ಯಾಕೆ ಅಂತ ಗೊತ್ತಾಗಬೇಕಾದ್ರೆ ವಿಡಿಯೋನ ಪೂರ್ತಿ ನೋಡಿ. ದೊಡ್ಡ ಪತ್ರೆ ಅಂದರೆ ಸಾಮಾನ್ಯ ಸೊಪ್ಪಲ್ಲ. ಇದನ್ನು ಆಯುರ್ವೇದದಲ್ಲಿ ಕಫ ನೆಗಡಿ ಕೆಮ್ಮು ನಿವಾರಣೆಗೆ ಬಳಸುತ್ತಾರೆ. ಈಗ ಈ ಆರೋಗ್ಯಕರ ತಂಬುಳಿಯನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳಲ್ಲಿ ದೊಡ್ಡ ಪತ್ರೆ, ಸ್ವಲ್ಪ ಮೊಸರು, ಸ್ವಲ್ಪ ತುರಿದ ತೆಂಗಿನಕಾಯಿ, ಮತ್ತು ಒಗ್ಗರಣೆ ಹಾಕಲಿಕ್ಕೆ ತುಪ್ಪ, ಸಾಸಿವೆ, ಮತ್ತು ಜೀರಿಗೆ, ಕೆಂಪು ಮೆಣಸು ಮತ್ತು ಸ್ವಲ್ಪ ಕರಿಬೇವು. ಮೊದಲಿಗೆ ಬಾಣಲೆಯನ್ನು ತಗೊಂಡು ಅದರಲ್ಲಿ ಸ್ವಲ್ಪ ತುಪ್ಪ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ, ದೊಡ್ಡ ಪತ್ರೆ ಎಲೆಗಳನ್ನು ಫಸ್ಟಿಗೆ ಹುರಿದುಕೊಳ್ಬೇಕು. ನಾನು ಸ್ವಲ್ಪ ಕರಿಮೆಣಸನ್ನು ಸಹ ಹಾಕಿದ್ದೇನೆ. ಅದನ್ನು ಹುರಿದಾದ ಮೇಲೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ಮೊಸರು ಹಾಕಿ ಗ್ರೈಂಡ್ ಮಾಡಿ ಅದು ಕಂಪ್ಲೀಟ್ ಅದಾಗ್ತದೆ. ಈ ತಂಬುಳಿ ಮಾಡುವಾಗ ತುಪ್ಪದಲ್ಲಿ ನೀಡುವ ಒಗ್ಗರಣೆ ಇದೆಯಲ್ಲ, ಅದು ಇದರ ರುಚಿಯನ್ನೇ ಎಕ್ಸ್ಟ್ರಾ ಟೇಸ್ಟಿ ಮಾಡ್ತದೆ. ಈ ತಂಬುಳಿಯನ್ನು ನೀವು ತಿಂಗಳಿಗೆ 1 ಅಥವಾ 2 ಬಾರಿ ಊಟದಲ್ಲಿ ಸೇರಿಸಿದರೆ ನಿಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದೇ ತರಹದ ನಮ್ಮ ಸಾಂಪ್ರದಾಯಿಕ ರೆಸಿಪಿಗಳನ್ನು ನಾವು ಮರೆಯಬಾರದು. ಬದಲಿಗೆ ಅದನ್ನು ನಾವು ಒಮ್ಮೆ ಆದರೂ ಟ್ರೈ ಮಾಡ್ತಾ ಇರಬೇಕು. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಇದೇ ರೀತಿಯ ವಿಶೇಷ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.